ಸೊ ನಿಮ್ಮ ಒಂದು ಸೇವೆಯನ್ನು ನಾನು ಸಹ ಶ್ಲಾಘನೆ ಮಾಡ್ತೀನಿ. ಯಾಕೆಂದರೆ ಬೇಸಿಕಲಿ ನಾನು ಒಬ್ಬ ಸರ್ಕಾರಿ ನೌಕರ. ಯಾಕೆಂದರೆ ಬೇಸಿಕಲಿ ನಾನು PDO. ಸೊ ಹಾಗಾಗಿ ನಿಮ್ಮ ಅಂಗನವಾಡಿಯವರು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ರೂಟ್ ಲೆವೆಲಲ್ಲಿ ಅನ್ನೋದು ನನಗೆ ಬಹಳ ಹತ್ತಿರದಿಂದ ನಾನು ಗಮನಿಸಿದ್ದೀನಿ. ನಮ್ಮ ಪಂಚಾಯಿತಿಯಲ್ಲಿ ನಾವೇನೇನು ಕೆಲಸ ಕೊಡ್ತೀವಿ ನನಗೆ ಗೊತ್ತು. ಒಂದು ಮಗು ಒಂದು ಗರ್ಭದಲ್ಲಿ ಅಂಕುರ ಆದಾಗಿಂದ, ಒಂದು ಮಹಿಳೆಯ ಗರ್ಭದಲ್ಲಿ ಒಂದು ಭ್ರೂಣ ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆದಾಗಿಂದ ಅಪ್ ಟು ಡೆತ್ವರೆಗೂ ಇದೆಯಲ್ಲ ನಿಮ್ಮ ಕೆಲಸ. ಮೋಸ್ಟ್ಲಿ ಅಪ್ ಟು ಡೆತ್ ಸರ್ಟಿಫಿಕೇಟ್ ಬರೋವರೆಗೂ ನಿಮ್ಮ ಒಂದು ಸೇವೆ ವಿವಿಧ ಹಂತಗಳಲ್ಲಿ ಬಹಳ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಸೇವೆಗೆ ನಮ್ಮ ಒಂದು ಸರ್ಕಾರದಿಂದ ಕೊಡ್ತಾ ಇರತಕ್ಕಂಥ ಒಂದು ಸಂಬಳ ಸಾಲದು ಅನ್ನೋದು ನನ್ನ ಅಭಿಪ್ರಾಯನೂ ಸಹ ಇದೆ. ಇದನ್ನು ನಾನು ಎಸ್ಪೆಷಲಿ ಈ ಒಂದು ಸಂಘಟನೆ ನಾನು ಓದೋಗ್ಲಿಂದ ನೋಡ್ತಾ ಇದ್ದೀನಿ. ನಾನು ಓದಬೇಕಾದಾಗಿಂದನೂ CITU ಸಂಘಟನೆಯವರು ನಿಮ್ಮೆಲ್ಲರನ್ನೂ ಜೊತೆಗೂಡಿಸ್ಕೊಂಡು ಹೋರಾಟ ಮಾಡ್ತಾನೇ ಇದ್ದಾರೆ. ನಾನು 8ನೇ ಕ್ಲಾಸ್ ಓದೋಗಿಂದ ನೋಡ್ತಾ ಇದ್ದೀನಿ. ಸೊ ಏನೋ ಒಂದು ಹಂತಕ್ಕೆ ಬಂದು ನಿಂತಿದೆ ಅಂತ ಕಾಣುತ್ತೆ. ಎಲ್ಲ ಒಂದು ಸ್ಟ್ರೀಮ್ ಲೈನ್ಗೆ ಬರ್ತಾ ಇದೆ. ಸರ್ಕಾರವೂ ಸಹ ನಿಮ್ಮ ಬಗ್ಗೆ ವಿಶೇಷವಾಗಿ ಗಮನ ಹರಿಸ್ತಾ ಇದೆ. ಹಂತವಾಗಿ ಕಳೆದ ಸರ್ಕಾರವೂ ಸಹ ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆಯನ್ನು ಕೊಟ್ಟಿತ್ತು. ನಿಮಗೆ ಮಿನಿಮಮ್ ವೇಜಸ್ಸು ಒಂದು 10,000 ಅಟ್ಲೀಸ್ಟ್ 15,000 ಮಾಡ್ತೀವಿ ಅಂತೆಲ್ಲನೂ. ಅದರ ನಿಟ್ಟಿನಲ್ಲಿ ಸರ್ಕಾರನೂ ಕ್ರಮ ಕೈಗೊಳ್ಳಬೇಕು ಅಂತ ನೀವೆಲ್ಲರೂ ಇದನ್ನು ಕುತ್ಕೊಂಡಿದ್ದೀರಾ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್, ಈಗ ಸರ್ಕಾರ ಹೊಸದಾಗಿ ಬಂದಿರತಕ್ಕಂಥ ಒಂದು ಕಾನ್ಸೆಪ್ಟು LKG UKG ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅದನ್ನು ಆದಷ್ಟು ನಿಮ್ಮ ಅಂಗನವಾಡಿಗಳಲ್ಲಿ ಕೊಟ್ಬಿಟ್ರೆ LKG UKG ಅಟ್ಲೀಸ್ಟ್ ಅಂಗನವಾಡಿಗಳು ಉಳಿಯುತ್ತೆ, ನೀವು ಸಹ ಶಾಶ್ವತವಾಗಿ ಉಳಿತೀರಾ ಅನ್ನೋದು ಒಂದು ಪರಿಭಾವನೆ ಇವತ್ತಿನ ಒಂದು ಪ್ರಮುಖ ಇಂಟೆನ್ಷನ್ ಅಲ್ವಾ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ CITU ಸಂಘಟನೆಯವರ ಒಂದು ನೇತೃತ್ವದಲ್ಲಿ ನೀವೆಲ್ಲರೂ ಸೇರಿ ನಮ್ಮ ಶಾಸಕರಿಗೆ ಈ ಒಂದು ಬೇಡಿಕೆಯನ್ನು ಕೊಟ್ಟಿದ್ದೀರಾ. ಈ ಬೇಡಿಕೆ ಪತ್ರವನ್ನು ನಾವು ಯಥಾವತ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಸಹ ನಮ್ಮ ಶಾಸಕರ ಮುಖಾಂತರ ಒಂದು ಪತ್ರವನ್ನು ಬರೀತೀವಿ. ಅದೇ ರೀತಿಯಲ್ಲಿ ಈಗ ನಡೀತಾ ಇರ್ತಕ್ಕಂಥ ಒಂದು ಆಯವ್ಯಯದ ಒಂದು ಬಜೆಟ್ ಸೆಷನ್ನಲ್ಲಿ ಇದ್ರ ಬಗ್ಗೆ ಧ್ವನಿ ಸಹ ನಮ್ಮ ಶಾಸಕರು ಎತ್ತಲಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಭರವಸೆಯನ್ನು ಕೊಡ್ತೀನಿ. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ಇದನ್ನು ನಿಮಗೆಲ್ಲರೂ ಒಳ್ಳೆಯದಾಗಲಿ, ನಮ್ಮ ಕಡೆಯಿಂದಲೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಪರವಾಗಿ ನಮ್ಮ ಶಾಸಕರು ಸಹ ಧ್ವನಿ ಎತ್ತುತ್ತಾರೆ ಅಂತ ಹೇಳ್ಬಿಟ್ಟು ಶಾಸಕರ ಪರವಾಗಿ ನಾನು ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಎಲ್ಲ ತಾಲೂಕು ಮಟ್ಟದಲ್ಲಿ MLA ಅವರ ಮನೆಗಳ ಮುಂದೆ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಮತ್ತೆ ಬೆಂಗಳೂರಿನಲ್ಲಿ 250 ಅಂಗನವಾಡಿ ಕೇಂದ್ರಗಳಲ್ಲಿ ಮಾಂಟೆಸರಿ ಕೇಂದ್ರಗಳನ್ನಾಗಿ ಪರಿವರ್ತನೆ ಮಾಡಿದ್ರು. ಅದೇ ರೀತಿ ಈಗ ಎಲ್ಲ ರಾಜ್ಯದಲ್ಲಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಈಗ ಈ ಸರ್ಕಾರಿ ಶಾಲೆಗಳಲ್ಲಿ LKG UKG ಅನ್ನ ಓಪನ್ ಮಾಡೋದು ಮಧು ಬಂಗಾರಪ್ಪ ಸರ್ ಅವರು ಹೇಳಿದ್ದಾರೆ. ಅದಕ್ಕಾಗಿ ಈ ಒಂದು ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ನಮ್ಮ ಗೌರವಾಧ್ಯಕ್ಷ